ದೇವರಿಗೆ ನೀರು ತರೋದಕ್ಕೆ ಅಂತೇಳಿ ನದಿಗೆ ಹೋದಂತಹ ಯುವಕ ನೀರು ಪಾಲಾಗಿರುವಂತಹ ಘಟನೆ ಬಾಗಲಕೋಟೆಯ ಹಳೆಕೊಟ್ಟಿ ಗ್ರಾಮದ ಬಳಿ ನಡೆದಿರುವಂಥದ್ದು. ತುಳಸಿಗೇರಿ ಆಂಜನೇಯ ಸ್ವಾಮಿಯ ಜಾತ್ರೆಗೆ ಅಂತೇಳಿ ತೆರಳಿದ್ದಂತಹ ಸಂದರ್ಭದಲ್ಲಿ ಮಹಾಂತೇಶ್ ಎನ್ನುವ ಯುವಕ ನೀರನ್ನು ತರೋದಕ್ಕೆ ಅಂತೇಳಿ ಕೃಷ್ಣಾ ನದಿಯ ಹಿನ್ನೀರಿಗೆ ತೆರಳಿದ್ದ. ಮಹಾಂತೇಶ್ ಕಾಲು ಜಾರಿ ನದಿಗೆ ಬಿದ್ದಿದ್ದು, ಈತನ ಪೂರ್ತಿ ಹೆಸರು ಮಹಾಂತೇಶ್ ಲೋಕೂರ್ ಅಂತೇಳಿ, ಕಾಲು ಜಾರಿ ನೀರಿಗೆ ಬಿದ್ದು ನೀರು ಪಾಲಾಗಿದ್ದಾನೆ. ನೀರಿನಲ್ಲಿದ್ದ ಯುವಕನ ಶವವನ್ನು ಅಗ್ನಿಶಾಮಕ ಸಿಬ್ಬಂದಿ ಹೊರಗಡೆ ತೆಗೆದಿರುವಂಥದ್ದು. ಇನ್ನು ಸ್ಥಳದಲ್ಲಿ ಕುಟುಂಬಸ್ಥರ ಆಕ್ರಂದನ ಈ ಸಂದರ್ಭದಲ್ಲಿ ಮುಗಿಲು ಮುಟ್ಟಿತ್ತು. ಆಂಜನೇಯ ಸ್ವಾಮಿಯ ಜಾತ್ರೆಗೆ ಹೋಗಿರ್ತಾರೆ. ಈ ಸಂದರ್ಭದಲ್ಲಿ ದೊಡ್ಡ ನದಿಯಿಂದ ನೀರನ್ನು ತೆಗೆದುಕೊಂಡು ಬರಬೇಕು ಆಂಜನೇಯನಿಗೆ ಅಂತ ಹೇಳಿ ಹೋಗ್ತಾನೆ ಮಹಾಂತೇಶ್. ಹೋದಂತಹ ಸಂದರ್ಭದಲ್ಲಿ ಅಚಾನಕ್ಕಾಗಿ ಕಾಲು ಜಾರಿ ನದಿಗೆ ಬಿದ್ದಿರುವಂಥದ್ದು. ಈ ಯುವಕ ನದಿಗೆ ಬಿದ್ದವನು ಅಲ್ಲೇ ತನ್ನ ಪ್ರಾಣವನ್ನು ಕಳೆದುಕೊಂಡಿದ್ದಾನೆ. ಕೃಷ್ಣಾ ನದಿಯ ಹಿನ್ನೀರಿನಲ್ಲಿ ನಡೆದಿರುವಂತಹ ಘಟನೆ ಇದು. ಬಾಗಲಕೋಟೆ ಜಿಲ್ಲೆ ಹಳೆಕೊರ್ತಿ ಗ್ರಾಮದ ಕೃಷ್ಣಾ ನದಿಯ ಹಿನ್ನೀರಿನಲ್ಲಿ ಈ ಘಟನೆ ನಡೆದಿದೆ. ಅಲ್ಲಿ ಕೊಚ್ಚಿ ಹೋಗ್ತಾ ಇದ್ದಂತೆ ಅಗ್ನಿಶಾಮಕ ಸಿಬ್ಬಂದಿ ಅವನ ರಕ್ಷಣೆಗೋಸ್ಕರ ಮುಂದಾಗಿರ್ತಾರೆ. ಆದರೆ ಸಾಧ್ಯ ಆಗಿಲ್ಲ. ಕಡೆಗೆ ಆತನ ಮೃತದೇಹವನ್ನು ಹೊತ್ತು ಹೊರಗಡೆ ಬಂದಿರುವಂಥದ್ದವರು. ಮಹಾಂತೇಶ್ ತನ್ನ ಉಸಿರನ್ನು ಕೃಷ್ಣಾ ನದಿಯ ಒಡಲಲ್ಲಿ ಬಿಟ್ಟಿರುವಂಥದ್ದು. ದೇವರಿಗೆ ನೀರು ತೆಗೆದುಕೊಂಡು ಬರಬೇಕು ಅಂತೇಳಿ ಹೋದಂತಹ ಯುವಕ ನೀರು ಪಾಲಾಗಿರುವಂತಹ ದುರಂತ ಘಟನೆ ಬಾಗಲಕೋಟೆಯಲ್ಲಿ ನಡೆದಿರುವಂಥದ್ದು. ನಮ್ಮ ಪ್ರತಿನಿಧಿ ಕೃಷ್ಣ ಹಾದಿಮನಿ ಫೋನ್ ಸಂಪರ್ಕದಲ್ಲಿದ್ದಾರೆ. ಕೃಷ್ಣ, ನದಿಗೆ ನೀರು ತರೋಕೆ ಹೋದವನು ಕಾಲು ಜಾರಿ ಬಿದ್ದು ಸಾಯುವಷ್ಟು ಮುಂದ್ಗಡೆಗೆ ನೀರು ಸಿಗ್ತಾ ಇತ್ತು. ಎಷ್ಟು ಆಳಕ್ಕೆ ಹೋಗಿದ್ದ ಅಂತ ಇವನು? ಖಂಡಿತವಾಗಿ ನವೀನ್ ಏನಂತ ಹೇಳಿದ್ರೆ, ಅದು ಕೃಷ್ಣಾ ನದಿ ಅಂದ್ರೆ ಈ ಭಾಗದ ಅಂದ್ರೆ ಕರ್ನಾಟಕದಲ್ಲಿ ಅತಿ ದೊಡ್ಡದಾದಂತ ಮತ್ತೆ ಅತಿ ಉತ್ತಮವಾದಂತ ನದಿ ಅಂತಾನೆ ಹೇಳ್ಬೋದು. ಆ ಹಿನ್ನೀರಿನ ಪ್ರದೇಶದಲ್ಲಿ ಇವತ್ತು ಬಾಗಲಕೋಟೆ ತಾಲೂಕಿನ ತುಳಸಿಗೇರಿ ಗ್ರಾಮ ಏನಿದೆ, ತುಳಸಿಗೇರಿ ಗ್ರಾಮದಲ್ಲಿ ಆಂಜನೇಯ ದೇವಸ್ಥಾನದ ಜಾತ್ರಾ ಮಹೋತ್ಸವ ನಡೀತಾ ಇದೆ. ಆ ಜಾತ್ರಾ ಮಹೋತ್ಸವದ ಅಂಗವಾಗಿ ತುಳಸಿಗೇರಿ ಗ್ರಾಮದಲ್ಲಿ ಓಕಳಿ ಆಟವನ್ನು ಕೂಡ ಆಯೋಜಿಸಿರುವಂತದ್ದು. ಹೀಗಾಗಿ ಇವತ್ತು ತುಳಸಿಗೇರಿ ಗ್ರಾಮಸ್ಥರೆಲ್ಲರೂ ಕೂಡ ಇವತ್ತು ತುಳಸಿಗೇರಿಯಿಂದ ಬಿಳಿಗಿ ತಾಲೂಕಿನ ಹಳೆಕೊರ್ತಿ ಗ್ರಾಮದಲ್ಲಿರುವಂತಹ ಕೃಷ್ಣಾ ಹಿನ್ನೀರಿನಲ್ಲಿ ನದಿ ನೀರನ್ನ ತಂದು ದೇವರಿಗೆ ಅಂದ್ರೆ ಏನು ಓಕಳಿ ಏನ್ ಆಡ್ತಾರೆ, ಓಕಳಿಗೆ ನೀರನ್ನ ತರೋದಕ್ಕಾಗಿ ಅಲ್ಲಿ ಹೋಗಿದ್ದು ಈ ವೇಳೆ ಅಂತ ಹೇಳಿ ಮಹಾಂತೇಶ್ ಲೋಕೂರ್ ಎಂಬ ಯುವಕ ಇದ್ದಾನೆ. ಅವನು ಕೂಡ ಊರಿನ ಗ್ರಾಮಸ್ಥರ ಜೊತೆಗೂ ಕೂಡ ನೀರನ್ನ ತರೋದಕ್ಕೆ ಹೋಗಿರ್ತಾನೆ. ಈ ವೇಳೆ ಏನಂತ ಹೇಳಿದ್ರೆ ಆತ ಕಾಲು ಜಾರಿ ನೀರಿನಲ್ಲಿ ಬಿದ್ದಿರುವಂತ ಘಟನೆ ನಡೆದಿರುವಂತದ್ದು. ಅಂದ್ರೆ ಸುಮಾರು ದೊಡ್ಡದಾದಂತ ಆಳವಾಗಿರುವಂತ ನದಿ ಆಗಿರೋದ್ರಿಂದ ಆತನ ಆ ಕಾಲು ಜಾರಿ ಬಿದ್ದಿದ್ರಿಂದ ಆತ ಕೈಗೂ ಕೂಡ ಸಿಗ್ಲಿಲ್ಲ. ಅಲ್ಲೇ ಮತ್ತೆ ಅಲ್ಲೇ ಇದ್ದಂತ ಕೆಲವೊಂದಿಷ್ಟು ನುರಿತ ಈಜುಗಾರರು ಕೂಡ ಆತನನ್ನ ಕಾಪಾಡೋದಕ್ಕೂ ಕೂಡ ಮುಂದಾದ್ರು. ಆದ್ರೆ ನೀರು ಬಹಳಷ್ಟು ಆಳವಾಗಿರೋದ್ರಿಂದ ಆತ ಅವನನ್ನ ರಕ್ಷಿಸಲು ಆ ಗ್ರಾಮಸ್ಥರಿಂದ ಆಗ್ಲಿಲ್ಲ. ಹೀಗಾಗಿ ಆತ ನೀರಲ್ಲಿ ಮುಳುಗಿ ಸಾವನ್ನಪ್ಪಿರುವಂತದ್ದು. ಹೀಗಾಗಿ ಏನಂತ ಹೇಳಿದ್ರೆ ಅಲ್ಲಿದ್ದಂತ ಸ್ಥಳೀಯರು ಮತ್ತೆ ಏನು ಗ್ರಾಮಸ್ಥರೇನಿದ್ರು ಆ ಗ್ರಾಮಸ್ಥರೆಲ್ಲರೂ ಕೂಡ ಅಗ್ನಿಶಾಮಕದ ಠಾಣೆಗೆ ಮಾಹಿತಿಯನ್ನ ಕೊಡ್ತಾರೆ. ಸ್ಥಳಕ್ಕೆ ಆಗಮಿಸಿದಂತ ಅಗ್ನಿಶಾಮಕದ ಸ್ಥಳದ ಸಿಬ್ಬಂದಿ ಏನಿದ್ದಾರೆ ಆತನ ಶವವನ್ನ ಮೇಲಕ್ಕೆ ತರೋದಕ್ಕೆ ಸಂಪೂರ್ಣವಾಗಿ ಯಶಸ್ವಿ ಕೂಡ ಆಗ್ತಾರೆ. ಆದ್ರೆ ಆತನ ಪ್ರಾಣ ಮಾತ್ರ ಉಳಿಸೋದಕ್ಕೆ ಆಗೋದಿಲ್ಲ. ಹೀಗಾಗಿ ಆತ ಇವತ್ತು ಜಾತ್ರಾ ಮಹೋತ್ಸವದಲ್ಲಿ ಆ ಊರಿನ ಜನರೆಲ್ಲರೂ ಇದ್ರು. ಆದ್ರೆ ಯುವಕನ ಸಾವಿನಿಂದ ಆ ಊರಲ್ಲಿ ಈಗ ಸೂತಕದ ಛಾಯೆ ಮೂಡಿದಂತಾನೆ ಹೇಳ್ಬೋದು. ನವೀನ್, ಥ್ಯಾಂಕ್ ಯು ಕೃಷ್ಣ. ಆಂಜನೇಯ ಸ್ವಾಮಿಯ ಜಾತ್ರೆ, ಆ ಜಾತ್ರೆಯಲ್ಲಿ ಓಕುಳಿ ಆಡೋದಕ್ಕೋಸ್ಕರ ಕೃಷ್ಣಾ ನದಿಗೆ ಹೋಗಿ ಅಲ್ಲಿಂದ ನೀರನ್ನು ತೆಗೆದುಕೊಂಡು ಹೋಗೋದು ಆ ಗ್ರಾಮಸ್ಥರ ಸಂಪ್ರದಾಯ. ಹಾಗಾಗಿ ಮಹಾಂತೇಶ್ ಕೂಡ ತನ್ನ ಗ್ರಾಮಸ್ಥರ ಜೊತೆಯಲ್ಲಿಯೇ ಅಲ್ಲಿಗೆ ಬಂದಿದ್ದ ನೀರನ್ನು ತುಂಬಿಸಿಕೊಳ್ಬೇಕು ಅಂತೇಳಿ. ಆದರೆ ಕೃಷ್ಣಾ ನದಿ ನಮ್ಮ ಪ್ರತಿನಿಧಿ ವಿವರಿಸ್ತಾ ಇದ್ರು, ತುಂಬ ಆಳ ಮತ್ತು ಉದ್ದ ಇರುವಂತಹ ರಾಜ್ಯದ ಅತಿದೊಡ್ಡ ನದಿಗಳಲ್ಲಿ ಒಂದು ಕೃಷ್ಣಾ ನದಿ, ಪ್ರಮುಖ ನದಿ ಇದು. ತುಂಬ ಆಳ ಇದ್ದಂತಹ ಪ್ರದೇಶದಲ್ಲಿ ಹೋದಂತಹ ಸಂದರ್ಭದಲ್ಲಿ ಕಾಲು ಜಾರಿ ಕೊಚ್ಚಿ ಹೋಗಿದ್ದಾನೆ ಈ ಮಹಾಂತೇಶ್. ಆತನ ಜೊತೆಗಿದ್ದಂಥವರು ಗ್ರಾಮಸ್ಥರು ಬೇರೆಯವರು ಏನು ಹೋಗಿದ್ರು ಅವರುಗಳು ಅದರಲ್ಲಿ ಇದ್ದಂತಹ ಒಂದಷ್ಟು ನುರಿತ ಈಜುಗಾರರು ಈತನ ರಕ್ಷಣೆಗೆ ಅಂತೇಳಿ ಯತ್ನಿಸ್ತಾರೆ. ಆದರೆ ಸಾಧ್ಯ ಆಗೋದಿಲ್ಲ. ಕೃಷ್ಣಾ ನದಿಯಲ್ಲಿ ತನ್ನ ಜೀವವನ್ನು ಕಳೆದುಕೊಂಡಿದ್ದಾನೆ ಮಹಾಂತೇಶ್.